ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಈ ಬ್ರಹ್ಮ ವಿದ್ಯೆಗೆ ಅಧಿಕಾರ ಯಾರಿಗೆ ಅಂತನ್ನುವುದನ್ನೆಲ್ಲ ನಾವು ವ್ಯೋಮ ಸಂಹಿತಾದ ವಾಕ್ಯಗಳಿಗೆ ಅನುಸಾರವಾಗಿ ನೋಡ್ತಾ ಇದ್ದೀವಿ. ಅಲ್ಲಿ ಭಕ್ತಿ ಉಳ್ಳಂಥ ವಿಷ್ಣು ಭಕ್ತರಾದಂತಹ ತ್ರೈವರ್ಣಿಕರಿಗಂತೂ ವೇದೋಕ್ತದಲ್ಲಿ ಅಧಿಕಾರ ಇದ್ದೇ ಇದೆ. ಇನ್ನು ತ್ರೈವರ್ಣಿಕರ ಅಲ್ಲದೆ ಹೋದರೂ ಕೂಡ ಶೂದ್ರರು ಮೊದಲಾದವರಿಗೆ, ಬ್ರಹ್ಮ ಬಂಧುಗಳಿಗೆ, ಬ್ರಾಹ್ಮಣರನ್ನು ತಮ್ಮ ಬಂಧುಗಳು ಅಂತ ಹೇಳ್ಕೋತಾರೆ ಮಾತ್ರ, ಬ್ರಾಹ್ಮಣ ಆಭಾಸರಿವರು, ಸರಿಯಾದ ಬ್ರಾಹ್ಮಣತ್ವ ಅವರಲ್ಲಿಲ್ಲ. ಮತ್ತು ಸ್ತ್ರೀಯರಿಗೆ, ಇವರೆಲ್ಲರಿಗೂ, ಅದಲ್ಲದೆ ಅಂತ್ಯಜರಿಗೂ ಕೂಡ ನಾಮಜ್ಞಾನದಲ್ಲಿ ಅಧಿಕಾರ ಇದ್ದೇ ಇದೆ ಅಂತ ಅಲ್ಲಿ ಬಂದಿದೆ. ಆ ತಂತ್ರಜ್ಞಾನೇ ಅಂತ ಒಂದು ಪಾಠ, ತತ್ರಜ್ಞಾನೇ ಅಂತ ಒಂದು ಪಾಠ, ಹೀಗಿರೋದ್ರ ಬಗ್ಗೆ ಎಲ್ಲ ಈ ಹಿಂದೆ ನೋಡಿದ್ದೀವಿ. ಮತ್ತು ಆ ವಾಯು ಪುರಾಣದಲ್ಲಿ ಬಂದಂಥ ಆ ಶ್ಲೋಕವನ್ನು ಕೂಡ ನಾವು ಗಮನಿಸಿದ್ದೇವೆ. ವಾಯುಪುರಾಣ ಮತ್ತು ಭರದ್ವಾಜ ಸಂಹಿತ ಇತ್ಯಾದಿ ಕಡೆಗಳಲ್ಲಿ ಬಂದದನ್ನು ಕೂಡ ಗಮನಿಸಿದ್ದೇವೆ. ಮತ್ತು ಸಗ್ರಿ ವಿದ್ಯಾಮಾನ್ಯ ತೀರ್ಥರು ಅವರ ಮಾರ್ಗದರ್ಶನದಲ್ಲಿ ಸಗ್ರಿ ರಾಘವೇಂದ್ರಾಚಾರ್ಯರು ಸಂಗ್ರಹ ಮಾಡಿದಂಥ ಕೆಲವು ವಿಷಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ವಾಯುಪುರಾಣದಲ್ಲಿ ಇದಿಷ್ಟನ್ನ ಗಮನಿಸಿದ್ದೀವಿ. ಇನ್ನು ಮುಂದೆ ಭಾಗವತದ ಆಧಾರ ಏನಿದೆ ಅದನ್ನ ಸಗ್ರಿ ರಾಘವೇಂದ್ರಾಚಾರ್ಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಅಂತ ಭಾಗವತದಲ್ಲಿ 1ನೇ ಸ್ಕಂದದ 4ನೇ ಅಧ್ಯಾಯದ 24ನೇ ಶ್ಲೋಕ ಇದೆ. ಸ್ತ್ರೀಯರಿಗೆ, ಶೂದ್ರರಿಗೆ ಮತ್ತು ಬ್ರಹ್ಮಬಂಧುಗಳಿಗೆ ಈ ಶ್ರುತಿ ಅನ್ನೋದು ಶ್ರವಣಕ್ಕೆ ಗೋಚರ ಆಗಬಾರ್ದು ಅಂತಿದೆ. ಆದ್ದರಿಂದ ಕರ್ಮಶ್ರೇಯಸಿ ಮೂಢಾನಾಂ, ಯಾವ ಕರ್ಮವನ್ನು ಮಾಡಿ ಅದರ ಮೂಲಕ ಶ್ರೇಯಸ್ಸನ್ನು ಪಡ್ಕೋಬೇಕು ಅನ್ನೋ ವಿಷಯದಲ್ಲಿ ಇವರೆಲ್ಲ ಮೂಢರಾದಾಗ, ಮತ್ತೆ ವೇದಾಧ್ಯಯನ ಮಾಡಿದವರು ಕೂಡ ಹೀಗೆ ಮೂಢರಾಗೇ ಬಿಡ್ತಾರೆ. ಅಂಥವರಿಗೆ ಎಲ್ರಿಗೂ ಕೂಡ ಆ ಮೌಢ್ಯ ಹೋಗಿ ಶ್ರೇಯಸ್ಸಾಗಬೇಕು ಅನ್ನೋ ದೃಷ್ಟಿಯಿಂದ ಭಾರತಾಖ್ಯಾನವನ್ನ ಮುನಿಗಳಾದಂಥ ವ್ಯಾಸರು ಮಾಡಿದ್ದಾರೆ ಅಂತ ಬಂದಿದೆ. ಅಲ್ಲಿ ಶ್ರುತಿ ಗೋಚರ ಅಂತಿದೆ. ಶ್ರುತಿ ಗೋಚರ ಅಂದ್ರೆ ಅದು ಕಿವಿಗೆ ಬೀಳಬಾರ್ದು ಅಂತ ಅರ್ಥ ಅಲ್ಲ, ಶ್ರವಣಕ್ಕೆ ಗೋಚರ ಆಗಬಾರ್ದು ಅಂತ. ನಾವು ಈ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಅಂತ ಹೇಳ್ತಿರ್ತೀವಲ್ಲ, ಶ್ರವಣ ಅಂತಂದ್ರೆ ಕೇವಲ ಕಿವಿಗೆ ಬೀಳೋದು ಅಂತ ಅರ್ಥ ಅಲ್ಲೇ ಅಲ್ಲ, ಅರ್ಥಜ್ಞಾನ ಪೂರ್ವಕವಾಗಿ ಶ್ರವಣ ಮಾಡೋದು. ಅದನ್ನೇ ಕೆಲವರು ಶ್ರವಣ ಮಾಡುವಾಗ ತಾವು ಮುಂದೆ ಪುಸ್ತಕ ಇಟ್ಕೊಂಡು ಕೆಲವರು ಕೇಳ್ತಾರೆ, ಕೆಲವರು ಪುಸ್ತಕ ಇಟ್ಕೊಳ್ಳೋದೇನೆ ಸುಮ್ಮನೆ ಹಾಗೆ ಕೇಳ್ತಾರೆ. ಅದನ್ನೇ ನಾವು ಹಿಂದೆ ನೋಡಿದ್ದು, ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಭಗವಂತರನ್ನು ಹಾಗೇ ತಿಳಿದ್ರೂ ಮುಕ್ತಿ ಆಗ್ತದೆ. ಶಾಸ್ತ್ರದ ಮೂಲಕ ತಿಳಿದ್ರೆ ಮತ್ತಷ್ಟು ಶ್ರೇಷ್ಠ ಮುಕ್ತಿ. ನಾವು ಅದನ್ನು ಪಠನ ಮಾಡಿದರೆ, ಪಾಠ ಇನ್ನೊಬ್ಬರು ಮಾಡಿದ್ದನ್ನು ನಾವು ಪಠನ ಮಾಡಿದರೆ ಇನ್ನೂ ಹೆಚ್ಚಿನ ಮುಕ್ತಿ ಅಂತ ಬಂದಿರೋದು ಈ ಕಾರಣಕ್ಕಾಗಿ. ಆದ್ರಿಂದ ಒಟ್ಟಾರೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೀಗೆ ಬಂದಾಗ ಅಲ್ಲಿ ಶ್ರವಣ ಅಂದರೆ ಕಿವಿಗೆ ಬೀಳುವುದು ಅಂತ ತುಂಬ ಬೇಸಿಕ್ ಅರ್ಥ. ಅದು ಅರ್ಥಜ್ಞಾನ ಪೂರ್ವಕವಾಗಿ ಶ್ರವಣ ಮಾಡೋದು, ಮುಂದೆ ಪುಸ್ತಕ ಇಟ್ಕೊಂಡು ಶ್ರವಣ ಮಾಡೋದು ಅಂತಲೇ ಅದಕ್ಕೆ ಅರ್ಥ ಆಗ್ತದೆ. ಮತ್ತೆ ಅಧ್ಯಯನ ಕೂಡ ಅಲ್ಲೇ ಸೇರಿದೆ. ಈಗ ನೋಡಿ, ಶ್ರವಣ ಅಂತಂದ್ರೆ ಕೇಳುವುದು ಅಂತ ಅರ್ಥ, ಕಿವಿಯಿಂದ ಕೇಳುವುದು ಅಂತ ಅಷ್ಟು ಮಾತ್ರ ಅರ್ಥ ಆಗಿದ್ರೆ ಅದು ಇನ್ನೊಬ್ರು ಪಾಠ ಹೇಳಿದಾಗ ಕೇಳುವುದು ಅಂತ ಅರ್ಥ ಆಗ್ತದೆ. ಅಧ್ಯಯನ ಮಾಡೋದು ಅಂತಂದ್ರೆ, ಅಧ್ಯಯನ ಮಾಡೋದು ವಾಸ್ತವಿಕವಾಗಿ ಅಲ್ಲೇ ಸೇರಿದ್ದೇ ಅದು. ಯಾಕೆಂದ್ರೆ ಕೆಲವು ಸರಿ ಕೇಳ್ತಿರ್ತಾರೆ, ನೀವು ಯಾವ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದೀರಿ, ನೀವು ಈಗ ಸದ್ಯ ಯಾವ ಗುರುಗಳ ಹತ್ರ ಯಾವುದನ್ನ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ. ಅಲ್ಲಿ ಅಧ್ಯಯನ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಗುರುವಿನ ಹತ್ರ ಕೂತ್ಕೊಂಡು ಅವನು ಹೇಳಿದ್ದನ್ನು ಶ್ರವಣ ಮಾಡ್ತೀವಿ ಅಂತಲೇ ಅರ್ಥ. ಆದ್ರಿಂದ ಶ್ರವಣ ಅಂತ ಬಂದಾಗ ಆ ಶ್ರವಣ ಅಂತ ಅನ್ನೋದು ಎರಡು ಮುಖವಾದದ್ದು. ಒಂದು ಸ್ವಾಧ್ಯಾಯ, ಇನ್ನೊಂದು ಗುರುಮುಖದಿಂದ ಅಧ್ಯಯನ ಮಾಡೋದು. ಯಾವುದೇ ಗುರುಕುಲದಲ್ಲಾಗಲಿ ಯಾವುದೇ ಗುರುವಿನಿಂದಾಗಲಿ ನಾವು ಅಧ್ಯಯನ ಮಾಡಿದರೆ ಅದಕ್ಕೇನೆ ಶ್ರವಣ ಅಂತಾರೆ, ಅರ್ಥಜ್ಞಾನ ಪೂರ್ವಕವಾಗಿಯೇ ಶ್ರವಣ ಮಾಡೋದು. ಹಾಗೆ ಅಂಥ ಗುರುವೇನಾದರೂ ಸಿಗದೆ ಹೋದರೆ ಆವಾಗ ಸ್ವಯಮೇವ ಅಭ್ಯಸೇ ಸುದೀಹಿ ಅಂತ ಬಂದಿದೆಯಲ್ಲ, ತಾನೇ ಅಧ್ಯಯನ ಮಾಡಬೇಕು ಅಂತ. ಆದರೂ ಕೂಡ ಒಂದು ರೀತಿಯಾದ ಶ್ರವಣವೇ. ಹೀಗೆ ಶ್ರವಣದಲ್ಲೇ ಅಧ್ಯಯನವೂ ಕೂಡ ಸೇರಿ ಹೋಗಿದೆ. ಆದ್ದರಿಂದ ತ್ರೈನ ಶ್ರುತಿಗೋಚರ ಅಂದರೆ ಅವರು ಅದನ್ನ ಅಧ್ಯಯನ ಮಾಡುವಂತಿಲ್ಲ ವೇದವನ್ನ ಅಂತ ಅರ್ಥ. ಕಿವಿಗೆ ಬೀಳಬಾರ್ದು ಅನ್ನೋದಕ್ಕೇನು ಅರ್ಥವೂ ಇಲ್ಲ. ಅವ್ರು ಕಿವಿಗೆ ಆ ಶಬ್ದವೇ ಕಿವಿಗೆ ಬೀಳದೇ ಇರುವಷ್ಟು ಅವ್ರು ದೂರ ಇರಬೇಕು ಅಂತ ಯಾವುದೋ ಅರ್ಥ ಅಲ್ಲ.
ಅದು ಐತರೇಯ ಉಪನಿಷತ್ನಲ್ಲಿ ಅಪಕ್ರಾಮಂತು ಗರ್ಭಿಣ್ಯ, ಅಲ್ಲಿಯವರೆಗೆ ಏನೇನು ವಾಕ್ಯಗಳು ಕೇಳಿ ಬರ್ತಾ ಇತ್ತು ವೇದದ್ದು ಅದನ್ನೆಲ್ಲ ಅವರು ಕೇಳಬಹುದು. ಆದರೆ ಅದೊಂದು ನಿರ್ದಿಷ್ಟ ಭಾಗದಲ್ಲಿ ಅಪಕ್ರಾಮಂತು ಗರ್ಭಿಣ್ಯ ಅಂತೇನು ಬಂದಿದೆ, ಅದನ್ನು ಅವರು ಆ ಒಂದು ಭಾಗವನ್ನು ಮಾತ್ರ ಅವ್ರು ಕೇಳಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ತ್ರಯೀನ ಶ್ರುತಿ ಗೋಚರ ಅಂದ್ರೆ ಅಧ್ಯಯನ ಮಾಡಬಾರ್ದು ಅಂತ ಅರ್ಥ. ಹಾಗಾದ್ರೆ ಏನು ಅಧ್ಯಯನ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಭಾರತವನ್ನು ಅಧ್ಯಯನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅದಾದ್ಮೇಲೆ ಮಧ್ವಾಚಾರ್ಯರ ಒಂದು ಭಾಗವತ ತಾತ್ಪರ್ಯದ ಮಾತನ್ನು, ಅದು ಇನ್ನು ಮುಂದೆ ಭಾಗವತ ತಾತ್ಪರ್ಯದಲ್ಲಿ ನಮಗೆ ಬರಬೇಕು. ಅದನ್ನು ನಾನು ಈಗಾಗಲೇ ಹೇಳಿದ್ದೆ ನಿನ್ನೆ ಮೊನ್ನೆ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ವೇದಗಳನ್ನು ಓದಿ ಆ ವೇದಗಳ ಅರ್ಥ ತಿಳ್ಕೊಳ್ಳಿಕ್ಕಾಗಿ ಭಾರತವನ್ನು ಓದಬೇಕು, ಭಾರತ ಭಾಗವತಗಳನ್ನು. ತಯೇವ ವೇದ ಸ್ವನ್ಯೇಷಾಂ, ಆದರೆ ಬೇರೆಯವರು ಮಾತ್ರ ಅವ್ರ ಪಾಲಿಗೆ ಅದೇ ವೇದ, ಭಾರತವೇ ವೇದ. ನೃತ್ಯ ತತ್ ಕಸ್ಯಚಿತ್ ಸುಖಂ, ಹೀಗೆ ಅದನ್ನು ಬಿಟ್ಟು ಬೇರೆ ಯಾರಿಗೂ ಮುಕ್ತಿ ಹೊಂದುವವರಿಗೆ ಸುಖ ಇಲ್ಲವೇ ಇಲ್ಲ. ಇದರ ಅಧ್ಯಯನ ಮಾಡಿದಾಗಲೇ, ಭಾರತ ಭಾಗವತಗಳ ಅಧ್ಯಯನ ಮಾಡಿದಾಗಲೇ ಜ್ಞಾನ, ಅದರಿಂದಲೇ ಸುಖ ಅಂತ ಅರ್ಥ. ಇಲ್ಲಿ ತದೇವ ವೇದ ಸ್ವನ್ಯೇಷಾಂ, ಕೆಲವು ಕಡೆ ಸಯೇವ ವೇದ ಅಂತ ಇನ್ನೂ ಹೇಗೆ ಪಾಠ ಇದ್ದಿರಬೇಕು, ದಿನೇ ಇರಲಿ. ಈಗ ಈ ಸ್ತ್ರೀಯರು ಮೊದಲಾದವರಿಗೆ ಸಯೇವ ವೇದ, ಅದೇ ವೇದ ಅಂತ ಬಂದಾಗ ಅದನ್ನ ನೀವು ಅವ್ರ ಬರೀ ಕೇಳಬೇಕು ಇನ್ನೊಬ್ಬರಿಂದ, ತಾವು ಅಧ್ಯಯನ ಮಾಡುವುದಂತಿಲ್ಲ ಅಂತ ಸೀಮಿತಗೊಳಿಸ್ಲಿಕ್ಕೆ ಏನು ಕಾರಣ ಇಲ್ಲ. ಯಾಕೆಂದ್ರೆ ಹಿಂದೆ ಏನಿದೆ, ಭಾರತಂ ಬ್ರಾಹ್ಮಣಾದೀನ ವೇದಾರ್ಥ ಪರಿವಿತ್ತೆ, ಬ್ರಾಹ್ಮಣ ವೈಶ್ಯ ಕ್ಷತ್ರಿಯರು ವೇದಗಳನ್ನು ಓದಿ ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕಾಗಿ ಮಹಾಭಾರತವನ್ನು ಓದಬೇಕು, ಇನ್ನೊಬ್ಬರ ಮುಖದಿಂದ ಶ್ರವಣ ಮಾಡೋದಲ್ಲ ಅಂತ ಅಲ್ಲಿ ಬಂದಿದೆ. ಮತ್ತೆ ಬ್ರಾಹ್ಮಣಾದಿಗಳ ಪಾಲಿಗೆ ಯಾವುದು ವೇದ? ಋಗ್ಯಜು ಸಾಮ ಅಥರ್ವ ಅನ್ನೋದೇ ವೇದ. ಈ ಸ್ತ್ರೀಯರು ಮೊದಲಾದವರ ಪಾಲಿಗೆ ಯಾವುದು ವೇದ? ಅದು ಈ ಮಹಾಭಾರತ ಭಾಗವತಗಳೇ ವೇದ. ಆದ್ರಿಂದ ಅವರು ಅದನ್ನ ಅಧ್ಯಯನ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ತದೇವ ವೇದ ಸ್ವನ್ಯೇಷಾಂ, ಆ ವೇದ ಅದು ಅವ್ರ ಪಾಲಿಗೆ ಅದೇ ವೇದ ಅಂದಮೇಲೆ ಬ್ರಾಹ್ಮಣರು ತಮ್ಮ ಪಾಲಿನ ವೇದವನ್ನು ಹೇಗೆ ಪುಸ್ತಕ ಹಿಡಿದು ಅಧ್ಯಯನ ಮಾಡಬೇಕು, ಸ್ತ್ರೀಯರು ತಮ್ಮ ಪಾಲಿನ ವೇದವನ್ನ ಪುಸ್ತಕ ಹಿಡಿದೇ ಅಧ್ಯಯನ ಮಾಡಬೇಕು ಅಂತ ಅದರ ಅರ್ಥ ಆಗ್ತದೆ. ಅದಿಲ್ಲದೆ ಹೋದ್ರೆ ಸುಖ ಇಲ್ಲ ಅಂತ ಕೂಡ ಸ್ಪಷ್ಟ ಆಗ್ತದೆ. ಇದು ಕೂಡ ಅವತ್ತಿನ ಸೆಮಿನಾರ್ನಲ್ಲಿ ಚರ್ಚೆಗೆ ಬಂದಿತ್ತು. ಸ್ತ್ರೀಯರ ಪಾಲಿಗೆ ಮಹಾಭಾರತ ಭಾಗವತಗಳೇ ವೇದ ಅಂದ ಮೇಲೆ ಅದನ್ನು ಅವರು ಪುಸ್ತಕ ಹಿಡಿದು ಅಧ್ಯಯನ ಮಾಡದೆ ಹೋದರೆ, ಕೇವಲ ಶ್ರವಣದ ಮೂಲಕ ಅಧ್ಯಯನ ಮಾಡಿದರೆ ಅವರಿಗೆ ಅದರಿಂದ ಜಿಜ್ಞಾಸೆ ಹೇಗೆ ನಿವೃತ್ತ ಆಗಬೇಕು? ಅದರಿಂದ ಅದು ಸರಿಯಲ್ಲ. ನಾನೀಗಾಗಲೇ ಹೇಳಿದೆ, ಹಿಂದೆ ಬಂದಿತ್ತದು, ಅಧಿಕಾರಿಗಳ ಭೇದ ಇರ್ತದೆ. ಕೇವಲ ಸಾಮಾನ್ಯವಾದ ಜ್ಞಾನದಿಂದ ಮುಕ್ತಿಯನ್ನು ಪಡೆಯುವವರು ಇರ್ತಾರೆ, ಅದು ಸ್ತ್ರೀಯರಿಗೂ ಸಂಬಂಧಪಡ್ತದೆ, ಪುರುಷರಿಗೂ ಸಂಬಂಧಪಡ್ತದೆ. ಗೀತಾ ಪ್ರಸ್ಥಾನದಲ್ಲಿ 5 ವಿಧವಾದ ಅಧಿಕಾರಿಗಳನ್ನು ಏನು ಹೇಳಿದ್ದಾರೆ, ಈ ಹಿಂದೆ ಆ 5 ವಿಧವಾದ ಅಧಿಕಾರಿಗಳನ್ನ ನಾನು ಹೇಳಿದ್ದೇನಲ್ಲ, ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ. ಅಲ್ಲಿ ಸ್ತ್ರೀ ಆಗಲಿ ಪುರುಷ ಆಗಲಿ ಏನು ಹೇಳಿಲ್ಲ ಅನ್ನೋದನ್ನ ಗಮನಿಸ್ಬೇಕು ನಾವು. ಹೇಳಿಲ್ಲ ಅಂದಮೇಲೆ ಇಬ್ಬರಿಗೂ ಸಂಬಂಧಪಡ್ತದೆ. ಕೆಲವರು ಸ್ತ್ರೀಯರು ಮತ್ತು ಕೆಲವರು ಪುರುಷರು ಭಗವಂತನನ್ನ ಜ್ಞಾತ್ವಾಪಿ ಏನಕ್ಕೇನಚಿನ್ ಮಾರ್ಗೇಣ ಇನ್ಫಾರ್ಮಲಿ ಶ್ರುತ್ವಾಪಿ ಮೋಕ್ಷವನ್ನು ಪಡಿತಾರೆ. ಮತ್ತೆ ಶಾಸ್ತ್ರವನ್ನು ಶ್ರವಣ ಮಾಡಿ ಇನ್ನು ಕೆಲವರು ಸ್ತ್ರೀಯರು ಪುರುಷರು ಮೋಕ್ಷವನ್ನು ಪಡಿತಾರೆ. ಮತ್ತೆ ಶಾಸ್ತ್ರವನ್ನು ಶ್ರವಣ ಮಾಡಿ ಪಠನ ಮಾಡಿ ಇನ್ನು ಕೆಲವು ಸ್ತ್ರೀಯರು ಮುಕ್ತಿಯನ್ನು ಪಡಿತಾರೆ, ಸ್ತ್ರೀಯರು ಪುರುಷರು ಅಂತ. ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಅದು ಯಾರ್ಯಾರ ಪಾಲಿಗೆ ಯಾವ್ದಾವ್ದು ಶಾಸ್ತ್ರ ಅಂತ ಅನ್ನೋದನ್ನ ಈ ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಬಂದಿರುವಂತಹ ಮಾತನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಪಶು ಪಕ್ಷಾದಿ ಭೇದೇನ ಜೀವ ಏವ ಸ್ವಯಂ ಸ್ಥಿತಾ, ಈ ಜೀವರ ಮೂಲ ಸ್ವರೂಪದಲ್ಲೇ ಕೆಲವರು ಪಶು ಪಕ್ಷಿ ರೂಪದಿಂದ ಇದ್ದವರು, ಕೆಲವರು ಮನುಷ್ಯ ರೂಪದಿಂದ ಇದ್ದವರು, ಕೆಲವರು ಸ್ಥಾವರ ರೂಪದಿಂದ ಇದ್ದವರು ಅಂತ ಹೀಗೆಲ್ಲ ಇದ್ದಾರೆ. ಅವರು ನಾಳೆ ಮುಕ್ತಿಗೆ ಹೋದ್ಮೇಲೆ ಅದೇ ರೂಪದಲ್ಲೇ ಉಳಿತಾರೆ. ಸ್ಥಾವರ ರೂಪದಲ್ಲಿ ಇರುವವರು ಅಂದ್ರೆ ವೃಕ್ಷಾದಿ ರೂಪದಲ್ಲಿರುವ ಜೀವರು ಮುಕ್ತಿಯಲ್ಲಿಯೂ ಕೂಡ ವೃಕ್ಷಾದಿ ರೂಪದಿಂದಲೇ ಇರ್ತಿರ್ತಾರೆ. ಅಲ್ಲಿ ಸ್ಥಾವರ ಮುಕ್ತರಿಗಿಂತ ಜಂಗಮ ಮುಕ್ತರು ಉತ್ತಮರು. ತತ್ರ ಸ್ಥಾವರ ಮುಕ್ತೇಭ್ಯ ವರಾಹ ಜಂಗಮ ಮುಕ್ತಕಾಹ ತೇಭ್ಯೋ ಮಾನುಷ ಮುಕ್ತಾಸ್ತು. ಆ ಜಂಗಮ ಮುಕ್ತರಿಗಿಂತಲೂ ಮಾನುಷ ಮುಕ್ತರು ಇನ್ನೂ ಶ್ರೇಷ್ಠರು.
ವಿಪ್ರಮುಕ್ತಾ ತಥೋಧಿಕಾ, ಮಾನುಷ ಮುಕ್ತರಲ್ಲಿ ಬ್ರಾಹ್ಮಣ ಮುಕ್ತರು ಮತ್ತು ಶ್ರೇಷ್ಠರು. ನೋಡಿ ಅಲ್ಲಿ ಕ್ಷತ್ರಿಯ ವೈಶ್ಯ ಶೂದ್ರ ತದೇನು ಬಂದಿಲ್ಲ, ವಿಪ್ರಮುಕ್ತಾ ತಥೋಧಿಕಾ ಅಂತ ಹೀಗೆ ಬಂದಿದೆ. ಸ್ತ್ರೀ ಪುರುಷ ಏನು ವ್ಯತ್ಯಾಸವೂ ಕೂಡ ಅಲ್ಲಿ ಬಂದಿಲ್ಲ. ವಿಪ್ರಮುಕ್ತಾ ತಥೋಧಿಕಾ ತತ್ರ ಉಪದೇಶ ಮಾತ್ರೇಣ ಮುಕ್ತೇಭ್ಯ ವೇದವಾದಿನಃ ವೇದಿನಃ ಮುಕ್ತಾ ಶ್ರೇಷ್ಠಾ. ಬ್ರಾಹ್ಮಣ ಮುಕ್ತರಲ್ಲೂ ಕೂಡ ಕೇವಲ ಉಪದೇಶವನ್ನು ಪಡ್ಕೊಂಡು ಮುಕ್ತರಾದವರಿಗಿಂತ ವೇದಿನಃ ತಾವು ವೇದವನ್ನು, ವೇದ ಅಂದರೆ ತಮಗೆ ಉಚಿತವಾದ ವೇದ, ಋಗಾದಿ ವೇದ ಅಥವಾ ಭಾರತಾದಿ ವೇದಗಳು, ಅದನ್ನ ಅಧ್ಯಯನ ಮಾಡಿ ಅದನ್ನ ತಾವು ಅಧ್ಯಯನ ಮಾಡುವವರು ಇನ್ನೂ ಶ್ರೇಷ್ಠರು. ಅರ್ಥಜ್ಞಾ ಋಷಯ ತೇಭ್ಯ, ಅವ್ರಿಗಿಂತಲೂ ಅರ್ಥವನ್ನು ತಿಳಿದಂತಹ ಋಷಿಗಳು, ಋಷಿಪತ್ನಿಯರು ಮತ್ತು ಶ್ರೇಷ್ಠರು. ಅಥೋ ದೇವಾಹ ಸಂಶಯಚ್ಛಿದ, ಆ ಋಷಿಗಳಿಗಿಂತ ಸಂಶಯವನ್ನ ಪರಿಹರಿಸುವ ಶಕ್ತಿ ಉಳ್ಳಂತಹ ದೇವಪುರುಷರು, ದೇವತಾ ಸ್ತ್ರೀಯರು ಇನ್ನೂ ಶ್ರೇಷ್ಠರು ಅಂತ ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದು. ಇದು ಎಲ್ಲಾ ಸ್ತ್ರೀ ಪುರುಷ ಎಲ್ಲಾ ಮುಕ್ತರಿಗೂ ಸಂಬಂಧಪಟ್ಟದ್ದೇ. ಆದ್ದರಿಂದ ಕೇವಲ ಉಪದೇಶವನ್ನು ಪಡೆಯುವ ಅರ್ಹತೆಯನ್ನು ಕೆಲವರು ಹೊಂದಿದ್ದಾರೆ, ಸ್ತ್ರೀಯರು ಹೊಂದಿದ್ದಾರೆ, ಪುರುಷರು ಹೊಂದಿದ್ದಾರೆ. ಅವ್ರಿಗಿಂತ ಈ ತಾವು ತಿಳ್ಕೊಳ್ಬೇಕಾದ ಅರ್ಹತೆಯನ್ನು ಕೆಲವು ಸ್ತ್ರೀಯರು ಪುರುಷರು ಖಂಡಿತವಾಗಿ ಹೊಂದಿದ್ದಾರೆ. ಹಾಗಿರುವಾಗ ಅವರನ್ನ ಅದರಿಂದ ವಂಚಿತರನ್ನಾಗಿ ಮಾಡಬಾರದು, ಅದು ಜೀವ ಸ್ವಭಾವಕ್ಕೆ ವಿರುದ್ಧ ಅಂತ ನನ್ನ ವಾದ. ಮತ್ತಲ್ಲಿ ಈ ಪ್ರಶ್ನೆಗಳೇನು ಬರ್ತವೆ ತುಂಬಾ ಡೀಪ್ ಆಗಿ ಚರ್ಚೆಗೆ ಹೋದಾಗ, ಈಗ ನಾ ಭಾಗವತ ತಾತ್ಪರ್ಯದ ಮಾತು ಹೇಳಿದ್ನಲ್ಲ, ತದೇವ ವೇದಸ್ತ್ವನ್ಯೇಷಾಂ, ಉಳಿದವರಿಗೆ ಅದೇ ವೇದ ಅಂತ. ಉಳಿದವರಿಗೆ ಅಂದ್ರೆ ಈ ಸ್ತ್ರೀಯರಿಗೆ, ಬ್ರಹ್ಮ ಬಂಧುಗಳಿಗೆ ಮತ್ತು ಶೂದ್ರರಿಗೆ ಅಂತ ಬಂದ್ಬಿಡ್ತದೆ. ಹಾಗಾದ್ರೆ ಶೂದ್ರರಿಗೂ ಕೂಡ ಈ ಮಹಾಭಾರತವನ್ನು ಓದುವ ಅಧಿಕಾರ, ವಿಷ್ಣು ಸಹಸ್ರನಾಮ ಹೇಳುವ ಅಧಿಕಾರ ಇದೆಯಾ ಅಂತ ಹೀಗೆಲ್ಲ ಮತ್ ಸಣ್ಣ ಸಣ್ಣ ಚರ್ಚೆಗಳು ಬರ್ತವೆ. ನಾವು ಆ ಎಲ್ಲಾ ಚರ್ಚೆಗಳನ್ನು ನಮ್ಮಂಥ ಸಾಮಾನ್ಯ ಮನುಷ್ಯರು ಜಿಜ್ಞಾಸೆಯಿಂದ ಪರಿಹಾರ ಮಾಡ್ಕೊಳ್ಳೋದು ಕಷ್ಟ. ಜಿಜ್ಞಾಸೆ ಅಥವಾ ವಿಮರ್ಶೆಯಿಂದ ಇರೋ ಪ್ರಶ್ನೆ ಏನು, ಸ್ತ್ರೀಯರಿಗೆ ಪ್ರಶ್ನೆ, ಅದು ಬ್ರಾಹ್ಮಣ ಬಂಧುಗಳಿಗೆ ಶೂದ್ರರಿಗೆ ಆ ಕಡೆ ಬಿಟ್ಬಿಡಿ, ಕನಿಷ್ಠ ಪಕ್ಷ ಸ್ತ್ರೀಯರಿಗೆ ಅವರು ಆ ಥರದ ಜಿಜ್ಞಾಸೆ ಉಳ್ಳವರಾಗಿದ್ದರೆ, ಅಂಥ ತುಡಿತ ಅವರಲ್ಲಿ ಕಾಣಿಸ್ತಾ ಇದ್ರೆ ಅವ್ರಿಗೆ ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂಥ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಅದರ ತಾತ್ಪರ್ಯ. ಮತ್ತೆ ಈ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಒಂದೆರಡು ಮಾತುಗಳಿವೆ. ತಾತ್ಪರ್ಯ ನಿರ್ಣಯದ 29ನೇ ಅಧ್ಯಾಯದ 35ನೇ ಶ್ಲೋಕ, ಅಲ್ಲಿಯೂ ಕೆಲವು ಇಂಥ ವಿಷಯಗಳೆಲ್ಲ ಬಂದಿವೆ. ಅಲ್ಲೇ ಈ ದೇವಿಯೋ ಮುನಿಸ್ತ್ರೀಯಶ್ಚೈವ ನರಾದಿ ಕುಲಜಾಹ ಅಪಿ ಅಂತೇನು ಬಂದಿದೆಯಲ್ಲ, ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದ 29ನೇ ಅಧ್ಯಾಯದ 37ನೇ ಶ್ಲೋಕ. ಈ ಹಿಂದೆ ಅದ್ರ ಬಗ್ಗೆ ಚರ್ಚೆ ಬಂದಿತ್ತು. ನರಾದಿ ಕುಲಜಾಹ ಅಂದ್ರೆ ಮನುಷ್ಯ ಕುಲದಲ್ಲಿ ಹುಟ್ಟಿದಂತಹ ಉತ್ತಮ ಸ್ತ್ರೀಯರು ಕೂಡ ಅಧ್ಯಯನ ಮಾಡಬಹುದು ಅಂತ ಕೆಲವರು ನಮ್ಮ ಗುರುಗಳು ವ್ಯಾಖ್ಯಾನ ಮಾಡ್ತಾರೆ. ಅದ್ರದ್ದು ಯಾಕೋ ನಮ್ಗೆ ಅಷ್ಟು ಒಪ್ಪಿಗೆ ಆಗಿಲ್ಲ. ಮೂಲತಃ ಮನುಷ್ಯರಾಗಿರುವ ಉತ್ತಮ ಕುಲದ, ಆದ್ರೆ ಅದರಲ್ಲೇ ಉತ್ತಮರಾಗಿರುವವರು ಅಧ್ಯಯನ ಮಾಡಬೇಕು ಅಂತ ಅದರ ಅರ್ಥ ಅಲ್ಲ. ದೇವಿಯೋ ಮುನಿಸ್ತ್ರೀಯಶ್ಚೈವ, ದೇವಸ್ತ್ರೀಯರು ಮತ್ತೆ ಮುನಿಸ್ತ್ರೀಯರು ಅವರೇ ಮನುಷ್ಯರಾಗಿ ಹುಟ್ಟಿದಾಗ ಅವರಿಗೆ ಮನುಷ್ಯರು ಕುಲದಲ್ಲಿ ಹುಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಅವರಿಗೆ ಅಧಿಕಾರದಲ್ಲಿ ಚ್ಯುತಿ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅದು 29ನೇ ಅಧ್ಯಾಯದ 37ನೇ ಶ್ಲೋಕ, ಅದು ಟೀಕಾದಲ್ಲೇ ಬಂದಿದೆ. ಇನ್ನು 37ನೇ ಶ್ಲೋಕ ಮತ್ತೊಂದಿದೆ, 35 ಮತ್ತೊಂದಿದೆ. ಜ್ಞೇಯಂ ಸರ್ವಂ ತ್ರಿವರ್ಣಸ್ಥೈ ಸ್ತ್ರೀಭಿ ವೇದಾನ್ ವಿನಾ ಅಖಿಲಂ, ಇದು 29ನೇ ಅಧ್ಯಾಯದ 35ನೇ ಶ್ಲೋಕ. ತ್ರಿವರ್ಣಸ್ಥೈ, ತ್ರೈವರ್ಣಿಕರಿಂದ ಹೇಗೆ ಏನೇನು ತಿಳಿಯಲ್ಪಡಬೇಕು ಅಂದ್ರೆ ಸರ್ವಂ ಎಲ್ಲವೂ ಕೂಡ ತಿಳಿಯಲ್ಪಡಬೇಕು. ಮಹಾಭಾರತ, ಭಾಗವತ ಮತ್ತೆ ಎಲ್ಲವೂ ಕೂಡ ತಿಳಿಯಲ್ಪಡಬೇಕು. ಆದರೆ ಸ್ತ್ರೀಭಿ, ಸ್ತ್ರೀಯರಿಂದ ಮಾತ್ರ ವೇದಾನ್ವಿನ ಅಖಿಲಂ ಜ್ಞೇಯಂ, ವೇದಗಳ ಒಂದನ್ನು ಬಿಟ್ಟು ಉಳಿದುದನ್ನು ಮಾತ್ರ ಅವರು ಅಧ್ಯಯನ ಮಾಡಬೇಕು. ಸ್ತ್ರೀಭಿ ವೇದಾನ್ ವಿಲಾ ಅಖಿಲಂ, ವೇದ ಒಂದನ್ನು ಬಿಟ್ಟು ಉಳಿದೆಲ್ಲವನ್ನು ಅವ್ರು ತಿಳಿಬೇಕು ಅಂತ ಬಂದಿದೆ. ಈಗ ನೋಡಿ, ಎರಡೂ ಕಡೆ ಅಲ್ಲಿರೋ ಕ್ರಿಯಾಪದ ಏನು, ಜ್ಞೇಯಂ ಅಂತ. ತ್ರಿವರ್ಣಸ್ಥೈ ಸರ್ವಂ ಜ್ಞೇಯಂ ಅಂತ. ಅಲ್ಲಿ ಮುಂದೆ ಸ್ತ್ರೀಭಿ ವೇದಾನ್ ವಿನಾ ಅಖಿಲಂ ಅನ್ನುವಲ್ಲಿ ಯಾವುದೇ ಕ್ರಿಯಾಪದ ಇಲ್ಲ, ಅಥವಾ ಈ ತವ್ಯ ಪ್ರತ್ಯಯಾಂತವಾದಂತಹ ಅನಿಯರ್ ಪ್ರತ್ಯಯಾಂತವಾದ ಯತ್ ಪ್ರತ್ಯಯಾಂತವಾದ ಯಾವ ಶಬ್ದವೂ ಇಲ್ಲ. ಹಿಂದೆ ಬರುವ ಜ್ಞೇಯಂ ಅಂತ ಅನ್ನೋದನ್ನೇ ತ್ರಿವರ್ಣಸ್ಥೈ ಸರ್ವಂ ಜ್ಞೇಯಂ
ಅನ್ನುವಲ್ಲಿ ಜ್ಞೇಯಂ ಅಂತಿದೆ, ಆ ಜ್ಞೇಯಂ ಅನ್ನೋದನ್ನೇ ಇಲ್ಲಿ ಮುಂದೆ ತಗೊಳ್ಬೇಕು. ಅದು ಅಂತ ತ್ರಿವರ್ಣಸ್ಥರು ಎಲ್ಲವನ್ನು ತಿಳಿಬೇಕು ಅಂದ್ರೆ ಹೇಗೆ? ಶ್ರವಣ ಅಧ್ಯಯನದ ಮೂಲಕ ತಿಳಿಬೇಕು ಅಂತ ಅರ್ಥ ಹೇಗೋ ಹಾಗೆ ಸ್ತ್ರೀಭಿಹಿ ವೇದಾನ್ ವಿನಾ ಅಖಿಲಂ ಮಹಾಭಾರತ ಭಾಗವತಾದಿ ಜ್ಞೇಯಂ ಅಂದ್ರೆ ಅಧ್ಯಯನದ ಮೂಲಕ ತಿಳಿಬೇಕು ಅಂತಾನೆ ಅರ್ಥ. ಇನ್ನೊಬ್ರು ಯಾರೋ ಪಾಠ ಹೇಳಿದಾಗ ನೀವು ಅದನ್ನು ಶ್ರವಣ ಮಾಡಬೇಕೇ ಹೊರತು ನೀವು ಅದನ್ನು ಅಧ್ಯಯನ ಮಾಡುವಂತಿಲ್ಲ ಅಂತ ಆ ಜ್ಞೇಯಂ ಅನ್ನೋ ಮಾತಿಗೆ ನಾವು ಅಪವಾದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತ ಮತ್ತೊಂದು ಮಾತು. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞಾಯೋ ನಚಾನ್ಯಥ ಅಂತ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ಈ ಸರ್ವ ವೇದಾಂತ ಪ್ರತ್ಯಾಧಿಕರಣದಲ್ಲಿ ಬರುವಂತಹ ವಿಚಾರ. ಎಲ್ಲ ವೇದಗಳನ್ನು ಮತ್ತೆ ಇತಿಹಾಸ ಪುರಾಣಾದಿಗಳನ್ನು ತಿಳ್ಕೋಬೇಕು ಭಗವಂತ. ತಸ್ಮಾದೇನಂ ಸರ್ವವೇದಾನ್ ಅಧೀತ್ಯ ವಿಜ್ಞಾಯ ಚ ಜ್ಞಾತುಮಿಚ್ಛೇನ್ ಮುಮುಕ್ಷು. ಇತಿಹಾಸ ಪುರಾಣ ವೇದ ಎಲ್ಲವನ್ನು ತಿಳ್ಕೊಂಡು ಆ ಮೂಲಕ ಆ ಜಿಜ್ಞಾಸೆಯನ್ನು ಪರಿಹಾರ ಮಾಡ್ಕೋಬೇಕು ಅಂತ ಅಲ್ಲಿದೆ. ಅಲ್ಪವೇದೈ ಪ್ರಸಿದ್ಧೇತ್, ಇದೊಂದು ತುಂಬಾ ನಮಗೆ ಎಚ್ಚರಿಕೆ ಕೊಡುವಂತ ಮಾತು. ಅಲ್ಪವೇದಿಗಳು ಯಾರಿದ್ದಾರೆ, ಅಲ್ಪವನ್ನು ತಿಳ್ಕೊಂಡಂತಹ ಅಲ್ಪಶಾಸ್ತ್ರಗಳನ್ನು ತಿಳ್ಕೊಂಡಂತಹ ಅಲ್ಪಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಭಗವಂತನನ್ನ ಅಲ್ಪವಾಗಿ ತಿಳ್ಕೊಂಡವರು ಯಾರಿದ್ದಾರೆ ಅವರಿಗೆ ಭಗವಂತ ಸಿಗೋದಿಲ್ಲ. ಅದರ ಅರ್ಥ ಒಂದು ವೇಳೆ ಅವರಿಗೆ ಆ ವ್ಯಕ್ತಿಗೆ ಜಾಸ್ತಿ ಅಧ್ಯಯನ ಮಾಡಿ ಜಾಸ್ತಿ ಭಗವಂತನ ತಿಳ್ಕೊಳ್ಳೋ ಯೋಗ್ಯತಾ ಇದ್ರೆ, ಅವನು ಒಂದು ವೇಳೆ ಕಡಿಮೆ ಅಧ್ಯಯನ ಮಾಡಿದ್ರೆ ಅವನ ಸಾಧನೆ ಪೂರ್ತಿ ಆಗೋದೇ ಇಲ್ಲ. ಯೋಗ್ಯತೆನೇ ಕಡಿಮೆ ಇದ್ರೆ ಅಲ್ಪ ವೇದವೂ ಸಾಕು, ಅಲ್ಪ ಅಧ್ಯಯನವೂ ಸಾಕು, ಭಗವಂತನ ಅಲ್ಪ ಜ್ಞಾನವೂ ಸಾಕು. ಇಲ್ಲಿಯೂ ಕೂಡ ಸ್ತ್ರೀಯರು ಪುರುಷರು ಏನು ಹೇಳಿಲ್ಲ. ಇಲ್ಲಿ ಸರ್ವೈಶ್ಚ ವೇದೈಹಿ ಮತ್ತೆ ಹಾಗೆ ಇನ್ನೊಂದು ಶ್ಲೋಕ ಇದೆ ಅಲ್ಲಿ, ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ. ಎಲ್ಲ ವೇದಗಳನ್ನು ಇತಿಹಾಸ ಪುರಾಣಗಳನ್ನು ಮತ್ತೆ ಸಯುಕ್ತಿಕಾನ್ ಅದಕ್ಕೆ ಯುಕ್ತಿ ಅನುಸಂಧಾನವನ್ನು ಸೇರಿಸ್ಕೊಂಡು ಅಧ್ಯಯನ ಮಾಡಬೇಕು. ಇಲ್ಲದೆ ಹೋದ್ರೆ ಭಗವಂತನನ್ನು ತಿಳಿಲಿಕ್ಕೆ ಆಗೋದಿಲ್ಲ ಅಂತ. ಹೀಗೆಲ್ಲ ಬಂದಿರೋದ್ರಿಂದ ಆ ಜಿಜ್ಞಾಸೆ ಒಂದು ವೇಳೆ ಅವರಲ್ಲಿ ನೈಜವಾಗಿ ಬಂದದ್ದಾದರೆ ಸುಮ್ಮನೆ ಈ ಬೇರೆ ಯಾರೋ ಮಾಡ್ತಾರೆ ಅಂತ ಹಠಕ್ಕಾಗಿ ತಾವು ಮಾಡೋದಲ್ಲ. ಸ್ತ್ರೀಯರಿಗೆ ಸಹಜವಾದಂತಹ ಜಿಜ್ಞಾಸೆ ಅದಿದ್ದರೆ ಆ ಜಿಜ್ಞಾಸೆಯನ್ನು ಶಮನ ಮಾಡಬೇಕಾಗ್ತದೆ. ಶಮನ ಮಾಡಬೇಕಾದ ವ್ಯವಸ್ಥೆಯನ್ನು ಉಳಿದವರು ಮಾಡಬೇಕು. ಮತ್ತು ಸ್ತ್ರೀಯರು ಕೂಡ ತಾವು ಅಂಥ ಅನುಕೂಲಗಳನ್ನು ಅರಸುವ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ ಅಲ್ಪವೇದರಾಗಿ ಬಿಟ್ಟರೆ ಅದು ಹೆಚ್ಚಿನ ಅರ್ಥವನ್ನು ತಿಳಿಯುವ ಶಕ್ತಿ ಇದೆ, ಆದರೆ ತಿಳ್ಕೊಳ್ಳೋಕೆ ಅವಕಾಶ ಇಲ್ಲದೆ ಹೋದರೆ ಅದು ಅವ್ರ ಜೀವ ಸ್ವಭಾವಕ್ಕೆ ವಿರುದ್ಧ ಆಗ್ತದೆ. ಆ ಜೀವ ಸ್ವಭಾವ ಅಂತನ್ನೋದು ಪೂರ್ಣವಾಗಿ ವಿಕಸಿತ ಆಗೋದೇ ಇಲ್ಲ, ಆ ಹೂವು ಅರಳೋದೇ ಇಲ್ಲ. ಇದೊಂದು ಮಾತು ಕೂಡ ಬಂದಿದೆ. ಆದರೆ ಅಲ್ಲಿ ಅವರಿಗೆ ಉಚಿತವಾದ ವೇದ ಅವರು ಅಧ್ಯಯನ ಮಾಡಬೇಕು, ಬ್ರಾಹ್ಮಣಾದಿಗಳಿಗೆ ಉಚಿತವಾದ ವೇದವನ್ನು ಇವರು ಅಧ್ಯಯನ ಮಾಡಬೇಕು. ಇದು ಸರ್ವ ವೇದಾಂತ ಪ್ರತ್ಯಯಾಧಿಕರಣ ಅಂತನ್ನುವಲ್ಲಿ ಬಂದಿರುವಂಥ ಮಾತು. ಮತ್ತೆ ಈ ಗೀತಾ ಪ್ರಸ್ಥಾನದಲ್ಲಿ ಒಂದು ಮಾತಿದೆ, ಅನೇಕ ಸರಿ ನಾನು ಅದನ್ನು ನಿಮ್ಮ ಮುಂದೂ ಹೇಳಿದ್ದೇನೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್ ಅಂತ. ಈ ಒಂದೇ ಸಂಗತಿಯನ್ನು, ಯಾವುದೋ ಒಂದು ಏಕಾದಶಿ ಉಪವಾಸ, ಒಂದು ಚಾತುರ್ಮಾಸ್ಯ ವ್ರತ ಅಥವಾ ಮಡಿ ಮೈಲಿಗೆ, ಸ್ತ್ರೀಯರು ಮುಟ್ಟಾಗಿ ಕುತ್ಕೋಬೇಕು ಅನ್ನೋದು, ಚಾತುರ್ವರ್ಣ್ಯ, ಮತ್ತೆ ಭಗವಂತ ಕರುಣಾಶಾಲಿ ಅಂದ್ರೆ ಏನರ್ಥ, ಮತ್ತೆ ತಾರತಮ್ಯ, ಕೆಲವು ವಿಷಯದ ರೇಂಜ್ಗಳನ್ನೇ ನಾನು ಹೇಳಿದೆ. ಯಾಕೆ ಹೇಳಿದೆ ಅಂದರೆ ಇಷ್ಟೆಲ್ಲ ಸೂಕ್ಷ್ಮವಾದ ವಿಷಯಗಳಿವೆ. ಕೆಲವು ಆಚಾರಕ್ಕೆ ಸಂಬಂಧಪಟ್ಟದ್ದು, ಕೆಲವು ವಿಚಾರಕ್ಕೆ ಸಂಬಂಧಪಟ್ಟದ್ದು. ಏಕಂಚ ತತ್ವತೋ ವೇತ್ತಂ, ಇದರಲ್ಲಿ ಯಾವುದೋ ಒಂದು ಸಂಗತಿಯನ್ನು ನಾವು ತಿಳ್ಕೋಬೇಕಂದ್ರೂ ತನ್ನ ಮಟ್ಟಿಗೆ ತಾನು ಸರ್ವಜ್ಞನಾಗದೆ ಹೋದರೆ ಅದು ಅವನಿಗೆ ಪೂರ್ಣ ಅರ್ಥ ಆಗೋದೇ ಇಲ್ಲ, ಮತ್ತು ಸಂಶಯ ಒಳಗೆ ಕಾಡ್ತಾನೆ ಇರ್ತದೆ. ನ ಸಮರ್ಥ, ಅವನಿಗೆ ಸಾಮರ್ಥ್ಯ ಬರೋದೇ ಇಲ್ಲ, ಮಹೇಂದ್ರನಿಗೂ ಅದು ಸಾಧ್ಯ ಇಲ್ಲ ಅಂತಿದೆ. ಆದ್ದರಿಂದ ಸರ್ವತ್ರ ಜಿಜ್ಞಾಸೇತ್, ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏಕಾದಶಿ ಉಪವಾಸ ಮಾಡಿದರೆ ಏನಾಗ್ತದೆ, ಅದ್ರ ಲಾಭ ಏನು, ಯಾವಾಗ ಏಕಾದಶಿ ಉಪವಾಸ ಮಾಡಬೇಕು, ಮಡಿ ಮೈಲಿಗೆ ಮುಟ್ಟು ಇತ್ಯಾದಿರ ಅರ್ಥ ಏನು, ಚಾತುರ್ವರ್ಣ್ಯದ ಅರ್ಥ ಏನು, ಅದನ್ನ ಯಾಕೆ ಪಾಲಿಸ್ಬೇಕು, ತಾರತಮ್ಯ ಕಕ್ಷ ಅಂದ್ರೆ ಅದರ ಅರ್ಥ ಏನು, ಅದರ ಸೂಕ್ಷ್ಮಗಳೇನು, ಹೀಗೆ ಇದೆಲ್ಲವನ್ನೂ ಕೂಡ ನಮ್ಮ ಮಟ್ಟಿನ ಸರ್ವಜ್ಞತೆ ನಾವು ಬರದೇ ಹೋದರೆ ಇವು ಯಾವ ಅರ್ಥ ಆಗೋದಿಲ್ಲ. ಅರ್ಥ ಆಗದೆ ಹೋದರೆ ಸಂಶಯದ ಹುಳ
ಸಂಶಯ ನಮ್ಮ ಮನಸ್ಸನ್ನು ಕೊರಿತಾ ಇರ್ತದೆ. ಸಂಶಯದ ಹಾವು ಯಾವತ್ತೂ ಹೆಡೆ ಎತ್ತಾ ಇರ್ತದೆ. ಆವಾಗ ಅದು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಮತ್ತೆ ಬಹಳ ದೂರದೃಷ್ಟಿಯಿಂದ ವಿಚಾರ ಮಾಡಬೇಕಾದದ್ದು ಏನಿದೆ ಅಂದರೆ, ನಮ್ಮ ಧರ್ಮ ಇವತ್ತು ನಾವು ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಧರ್ಮವನ್ನು ಬಿಟ್ಟು ಬಿಟ್ಟು ಹೋಗ್ತಾ ಇದ್ದೇವೆ. ಧರ್ಮವನ್ನು ಕೈ ಬಿಟ್ಟು ಬೇರೆ ಎಲ್ಲೋ ವಿವಾಹ ಮಾಡ್ಕೊಳ್ಳೋದು, ಅದನ್ನು ಪುರುಷರು ಮಾಡ್ತಿದ್ದಾರೆ, ಸ್ತ್ರೀಯರು ಮಾಡ್ತಿದ್ದಾರೆ. ಅಂಕಿ ಅಂಶಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ತ್ರೀಯರೇ ಜಾಸ್ತಿ ಮಾಡ್ತಿದ್ದಾರೋ ಪುರುಷರು ಜಾಸ್ತಿ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂತೂ ಅನೇಕ ಜನ ಸ್ತ್ರೀಯರು ಗಂಭೀರವಾಗಿ ಧರ್ಮವನ್ನು ಆಚರಿಸ್ತಾನೆ ಇದ್ದಾರೆ. ಅನೇಕ ಜನ ಸ್ತ್ರೀಯರು ಧರ್ಮವನ್ನು ಬಿಟ್ಟು ಓಡಿ ಹೋದದ್ದು ಎಲ್ಲ ಪ್ರಾಂತ್ಯಗಳಲ್ಲೂ ಎಲ್ಲರ ಮನೆಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಮತ್ತೆ ಈ ಮುಟ್ಟು ಮಡಿ ಮೇಲಿಗೆ ಇದ್ರ ಬಗ್ಗೆ ಒಂದು ಅಸಡ್ಡೆ ಕೂಡ ಕಾಣಿಸ್ತಾ ಇದೆ. ಇದನ್ನೆಲ್ಲ ಮನಮುಟ್ಟುವಂತೆ ಅವರಿಗೆ ಹೇಳಬೇಕು ಅಂದರೆ ಅವ್ರ ಜಿಜ್ಞಾಸೆಗಳನ್ನು ತಣಿಸ್ಬೇಕಾಗ್ತದೆ. ಅದಕ್ಕೆ ಎಲ್ಲವೂ ಕೂಡ ಕೇವಲ ಉಪದೇಶದಿಂದ ಆಗೋದಿಲ್ಲ. ಕೆಲವೊಂದು ಇಂಥದನ್ನು ನೀವು ಓದ್ರಿ ಅಂತ ಅವರಿಗೆ ಅವರ ಜ್ಞಾನದ ಹಸಿವನ್ನು ತಣಿಸ್ಲಿಕ್ಕಾಗಿ ಅವರಿಗೆ ಕೆಲವು ಸಾಹಿತ್ಯಗಳನ್ನು ಓದಲಿಕ್ಕೆ ಹೇಳಬೇಕಾಗ್ತದೆ. ನೀವು ಯಾವುದೇ ಒಬ್ಬ ಗುರುವಾದರೂ ಶಿಷ್ಯನಿಗೆ ಎಷ್ಟು ಹೇಳುವವನಿದ್ದಾನೆ, ಎಷ್ಟು ಹೇಳಿದರೂ ಕೂಡ ಅದರಿಂದ ಅವನಿಗೆ ಸಮಾಧಾನ ಆಗೋದಿಲ್ಲ. ತಾನು ಕೂತ್ಕೊಂಡು ಓದಬೇಕಾಗ್ತದೆ. ಮತ್ತೆ ಅತ್ಯಂತ ದೊಡ್ಡ ಅಪಾಯಕಾರಿ ಸಂಗತಿ ಏನಂದ್ರೆ, ಯಾವ ಗುರುವು ಕೂಡ, ನಾನು ಇದನ್ನು ಅನೇಕ ಕಡೆ ಪ್ರತಿನಿತ್ಯ ಕಡೆ ಅನುಭವಿಸ್ತಾ ಇದ್ದೀನಿ, ನನ್ನನ್ನು ಹಿಡಿದು, ಇದು ನನಗೆ ಸಂಬಂಧಪಟ್ಟಿಲ್ಲ ಇನ್ನೊಬ್ಬ ಗುರುವಿಗೆ ಮಾತ್ರ ಸಂಬಂಧಪಡ್ತದೆ ಅಂತಲ್ಲ, ನನ್ನನ್ನು ಹಿಡಿದು ಈ ಮಾತು ಏನು ಹೇಳ್ತೇನೆ ಅಂದರೆ, ನಾನು ಯಾರೋ ಪೀಠಾಧಿಪತಿಗಳು ಅಂತಿಂಥವ್ರ ಬಗ್ಗೆ ಮಾತಾಡ್ತಿಲ್ಲ, ಇನ್ ಜನರಲ್ ಗುರುಗಳ ಬಗ್ಗೆ ಮಾತಾಡ್ತಿದ್ದೇನೆ. ಗುರು ತಾನು ಏನು ಹೇಳ್ತಾನೆ ಅದನ್ನ ಎಲ್ಲರೂ 100% ಸರಿಯಾಗಿ ಇವ್ರಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಕಡೆ ಅವರು ತಪ್ಪಿ ಬಿಡ್ತಾರೆ. ಆದ್ದರಿಂದ ನಹಿ ಏಕಸ್ಮಾತ್ ಗುರೋಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಅಂತ ಭಾಗವತ ಹೇಳುವಂತೆ, ಅನೇಕ ಜನ ಗುರುಗಳ ಮೂಲಕ ಅಧ್ಯಯನ ಮಾಡಬೇಕು, ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಆ ಮೂಲಕ ತಮ್ಮ ಜಿಜ್ಞಾಸೆಯನ್ನು ಅವ್ರು ತಣಿಸ್ಕೋಬೇಕು. ಹಾಗೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಸ್ತ್ರೀಯರು ತಾವು ನಿರ್ಮಿಸ್ಕೋಬೇಕು. ಮತ್ತು ಪುರುಷರು ಕೂಡ ಅದಕ್ಕೆ ಮಾಡಿಕೊಡ್ಬೇಕು. ಇನ್ನೊಬ್ಬರನ್ನೇ ಅವಲಂಬಿಸುವುದಾದರೆ, ವಾಕ್ಯಗಳನ್ನು ಅವಲಂಬಿಸಿದೆ, ಶಾಸ್ತ್ರವನ್ನು ಅವಲಂಬಿಸಿದೆ, ಇನ್ನೊಬ್ಬರನ್ನೇ ಗುರುವನ್ನೇ ಅವಲಂಬಿಸುವುದಾದರೆ ಆ ಗುರುವಿನಿಂದ 100% ಜ್ಞಾನ ಬರೋದೇ ಇಲ್ಲ. ಅದು ಸ್ವರೂಪ ಗುರುವಿನಿಂದ ಬರಬಹುದು, ಅಥವಾ ನಾಳೆ ರುಜುಗುಣಸ್ಥರಾದಂಥ ಯೋಗ್ಯತೆ ಗುರುವಿನಿಂದ ಬರಬಹುದು. ಸ್ವರೂಪ ಗುರು ಬರುವ ತನಕ, ಸ್ವರೂಪ ಗುರು ಅನ್ನೋದು ಒಂದು ಮೆಟ್ಟಲದು. ಸ್ವರೂಪ ಗುರು ಅನ್ನೋ ಮೆಟ್ಟಲು ಸಿಗಬೇಕಾದ್ರೆ ಕೆಳಗಿನ ಕೆಲವು ಮೆಟ್ಟುಗಳನ್ನು ದಾಟಿ ಹೋಗ್ಬೇಕಾಗ್ತದೆ. ಮತ್ತು ಆ ಮೆಟ್ಟಲುಗಳನ್ನೇ ದಾಟ್ಲಿಕ್ಕೆ ನಾವು ಅವಕಾಶ ಕೊಡದೆ ಹೋದ್ರೆ ಆ ಸ್ತ್ರೀಯರಿಗಾಗಲಿ ಅಂತ ಸ್ವರೂಪ ಗುರು ಸಿಗೋದು ಹೇಗೆ? ಇಷ್ಟೆಲ್ಲ ಸಮಸ್ಯೆ ಬಂದ್ಬಿಡ್ತದೆ. ಶೂದ್ರರಾದ್ರು ಬೇರೆಯವರಾದ್ರು ಮತ್ತು ಇನ್ನೊಂದು ಜನ್ಮದಲ್ಲಿ ಮತ್ತೆ ಬ್ರಾಹ್ಮಣರಾಗಿ ಹುಟ್ಟಿ ಅಧ್ಯಯನ ಮಾಡ್ಯಾರ. ಸ್ತ್ರೀಯರಿಗೆ ಪುರುಷ ಜನ್ಮ ಇಲ್ವೇ ಇಲ್ಲ. ಸ್ತ್ರೀನಾಮ್ನೈವ ಹಿ ಪುಂಸ್ತ್ವಂ ಸ್ಯಾತ್ ಅಂತಿದೆ. ಆದ್ದರಿಂದ ಅವರಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಸರಿಯಾದ ತಿಳುವಳಿಕೆ ನಾವು ಕೊಡದೆ ಹೋದರೆ ಧರ್ಮವನ್ನು ಕೈ ಬಿಡ್ತಾರೆ ಮುಂದಿನ ನಮ್ಮ ನೆಕ್ಸ್ಟ್ ಜನ್ರೇಷನ್ನವರು. ಅದಕ್ಕೆ ಪರೋಕ್ಷವಾಗಿ ಅಥವಾ ಅಪರೋಕ್ಷವಾಗಿ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಾವು ಕಾರಣ ಆಗ್ತೇವೆ. ಆದ್ದರಿಂದ ಧರ್ಮ ಗ್ರಂಥಗಳನ್ನು ನೀವು ಓದ್ರಿ, ಯಾವುದನ್ನು ಓದಲಿಕ್ಕೆ ಸಾಧ್ಯ ಇದೆ ನೀವು ಅದನ್ನು ಓದ್ರಿ, ಹೆಚ್ಚು ಹೆಚ್ಚು ಜಿಜ್ಞಾಸೆ ಮಾಡಿರಿ, ಧರ್ಮವನ್ನು ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಧರ್ಮದ ಸಾಮಾಜಿಕ ಮುಖಗಳು, ವೈಜ್ಞಾನಿಕ ಮುಖಗಳು, ಮನಃಶಾಸ್ತ್ರೀಯ ಮುಖಗಳು, ಅದೆಲ್ಲವನ್ನು ಅಧ್ಯಯನ ಮಾಡ್ಕೊಳ್ಳಿ ನೀವು ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂದು ಗೌರವ ಬರ್ತದೆ. ಅದಕ್ಕಾಗಿ ಇದೆಲ್ಲ ಬೇಕು ಅಂತ ಅದರ ನಮ್ಮದು ತಾತ್ಪರ್ಯ. ಮತ್ತೆ ಇಷ್ಟೆಲ್ಲ ಹೇಳಿಯೂ ಕೂಡ ಒಂದು ಸಂಪ್ರದಾಯ ಏನಿದೆ ಅಂತ ಯಾವತ್ತೂ ಕೂಡ ನಾವು ಗಮನಿಸಬೇಕು. ಸಂಪ್ರದಾಯ ಏನಿದೆ ಅಂತ ಸಗ್ರಿಯಾಚಾರ್ಯರು ಕೂಡ ಜಿಜ್ಞಾಸೆ ಮಾಡಿದ್ದಾರೆ. ಬಾಣಭಟ್ಟನ ಕಾದಂಬರಿಯಲ್ಲಿ ಸ್ತ್ರೀಯರು ವಿಷ್ಣು ಸಹಸ್ರನಾಮ ಹೇಳ್ತಿದ್ರು ಅಂತ ಒಂದು ವರ್ಣನೆ ಇರೋದ್ರ ಬಗ್ಗೆ ಹೇಳಿದ್ದಾರೆ. ಅದು ಬೇಡ, ನಾನೀಗ ಅದ್ರ ಬಗ್ಗೆ ಹೆಚ್ಚು ಜಿಜ್ಞಾಸೆ ಮಾಡೋದಿಲ್ಲ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನದಲ್ಲಿ ಉದ್ಯೋಗ ಪರ್ವದಲ್ಲಿ ಬರುವ ಒಂದು ಮಾತನ್ನು ಹೇಳಿ ಅದನ್ನು ಕೊನೆಗಾಣಿಸ್ತೇನೆ ಈ ವಿಚಾರವನ್ನು, ಈ ಜಿಜ್ಞಾಸೆಯನ್ನು. ತರ್ಕೋ ಪ್ರತಿಷ್ಠಾ ಶ್ರುತಯೋ ವಿಭಿನ್ನಾ ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ ಮಹಾಜನಃ ಏನ ಗತಸ್ಸ ಪಂಥಾಹ ಅಂತ ಇದೊಂದು ಮಾತು. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಒಟ್ಟಾರೆ ಧರ್ಮ ಅಂತನ್ನುವುದೇ, ಅದು ಆಚಾರ ಇರಬಹುದು, ವಿಚಾರ ಇರಬಹುದು, ಗುಹೆಯಲ್ಲಿ ಅದರ ತತ್ವ ಅಡಗಿ ಹೋಗಿದೆ, ತುಂಬಾ ಸೂಕ್ಷ್ಮವಾಗಿದೆ ಅದು. ಅದರಿಂದ ಏನ್ ಮಾಡ್ಬೇಕು, ಹೇಗೆ ತಿಳ್ಕೋಬೇಕು, ಹೇಗಂತೆ ಅನುಮಾನದಿಂದ ತಿಳ್ಕೊಳ್ಳೋಣ, ಅದು ಸಾಧ್ಯ ಆಗೋದಿಲ್ಲ. ತರ್ಕ ಅಪ್ರತಿಷ್ಠ, ತರ್ಕಕ್ಕೆ ನೆಲೆಯೇ ಇಲ್ಲ. ಶ್ರುತಯ ವಿಭಿನ್ನ, ಅನೇಕ ಥರದ ವೇದವಾಕ್ಯಗಳಿವೆ. ಯಾವುದನ್ನ ನಾವು ಯಾವ ವೇದವಾಕ್ಯ, ಯಾವ ಪುರಾಣ ವಾಕ್ಯ, ಯಾವ ಸ್ಮೃತಿ ವಾಕ್ಯ ನಂಬುವುದು ಏನನ್ನ? ಸ್ತ್ರೀಯರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆಯೇ
ಅನೇಕ ಜನ ನಮ್ಮ ಗುರುಗಳು ನಮಗೆ ಪಾಠ ಹೇಳಿದಂಥ ಹಿರಿಯ ಗುರುಗಳೆಲ್ಲ ಬೇಕಾದಷ್ಟು ಸ್ಮೃತಿಗಳನ್ನು ತೆಗೆದು ನೋಡಿದ್ದಾರೆ. ಅವರು ಕೊನೆಗೆ ತೀರ್ಮಾನ ಕೊಟ್ಟದ್ದು ಇದನ್ನೇ, ಸ್ಮೃತಿಗಳನ್ನೇ ನೀವು ತೆಗೆದು ನೋಡ್ತಾ ಕೂತ್ರೆ ಅಲ್ಲಿ ತೀರ್ಮಾನ ಆಗೋದಿಲ್ಲ. ಒಬ್ರು ಬೇಕು ಅಂತ ಹೇಳ್ತಾರೆ, ಒಬ್ರು ಬೇಡ ಅಂತ ಹೇಳ್ತಾರೆ. ಅಲ್ಲಿ ಮೂಲ ಸ್ಮೃತಿಗಳಲ್ಲೇ ಆಗಿದೆ. ಶ್ರುತಯ ವಿಭಿನ್ನ. ಇನ್ನು ಯಾವನೋ ಒಬ್ಬ ಋಷಿಯ ಮಾತನ್ನು ಅವಲಂಬಿಸೋಣ ಅಂದ್ರೆ ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ, ಯಾರ ಮಾತನ್ನಂತೂ ನಂಬೋದು ಮತ್ತು ಕಷ್ಟ ಇದೆ. ಅದಕ್ಕಾಗಿ ಅದನ್ನು ಬಿಟ್ಟುಬಿಡಿ. ಮಹಾಜನ ಏನ ಗತಸ್ಸ ಪಂಥಾಹ. ಮಹಾಜನರು ಅಂದ್ರೆ ಶಾಸ್ತ್ರವನ್ನ ಅಧ್ಯಯನ ಮಾಡಿರುವಂತಹ ಜ್ಞಾನಿಗಳಾದಂಥ ಜನ ಏನಿದ್ದಾರೆ, ಅವರು ಪೀಠಾಧಿಪತಿಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಅಥವಾ ನಮಗೆ ಪಾಠ ಹೇಳುವಂಥ ಗುರುಗಳಿರ್ಬೋದು, ಗೃಹಸ್ಥರಾದಂಥ ಗುರುಗಳಿರ್ಬೋದು, ಬ್ರಹ್ಮಚಾರಿಗಳಾದಂಥ ಗುರುಗಳಿರ್ಬೋದು, ಮತ್ತು ಯಾರೇ ನಮ್ಮ ತಂದೆ ತಾಯಿ ಇರ್ಬೋದು. ಇವರೇ ಮಹಾಜನರು ಅಂತಂದ್ರೆ. ಇಂಥ ಮಹಾಜನರು ಯಾವ ಮಾರ್ಗದಲ್ಲಿ ಹೋಗಿದಾರೋ ಆ ಮಾರ್ಗವೇ ನಮಗೆ ಅನುಸರಣೀಯ. ಅದನ್ನು ಬಿಟ್ಟು ನಾವು ಬೇರೆ ಮಾರ್ಗವನ್ನು ಅನುಸರಿಸುವುದರಲ್ಲಿ ಏನು ಅರ್ಥ ಇಲ್ಲ. ಆದ್ರಿಂದ ಸ್ತ್ರೀಯರು ಅಧ್ಯಯನ ಮಾಡಬೇಕೇ ಬೇಡವೇ ಅಂತ ಅನ್ನೋದನ್ನು ಕೂಡ ಇಷ್ಟನ್ನೆಲ್ಲ ನಾ ಹೇಳಿದ ಮೇಲೂ ಕೂಡ ನನ್ನ ಮಾತು ಅಂತಿಮ ಅಂತ ಯಾರು ಏನು ಭಾವಿಸ್ಬೇಕಾಗಿಲ್ಲ. ನನ್ನ ಮಾತು ಅಷ್ಟೇ ಅಲ್ಲ, ಬೇರೆ ಯಾರು ಯಾವ ಮಾತನ್ನು ಹೇಳಿದ್ರು ಕೂಡ ಅದು ಅಂತಿಮ ಆಗೋದಿಲ್ಲ. ಅಂತಿಮ ಆಗಬೇಕಾದದ್ದು ಅವರವರ ಆಯಾ ಮಠ ಮತ್ತು ಆಯಾ ಗುರುಗಳು ಅವ್ರವ್ರ ಮನೆಯಲ್ಲಿನ ಸಂಪ್ರದಾಯ, ಆ ಪ್ರಕಾರ ಅದನ್ನ ಆಚರಿಸುವುದೇ ಯೋಗ್ಯ. ಇಲ್ಲದೆ ಹೋದರೆ ಅದರಿಂದ ಏನು ತೀರ್ಮಾನ ಆಗೋದಿಲ್ಲ. ಮತ್ತೆ ನಾನು ಈಗಾಗಲೇ ಅದನ್ನ ಮೊನ್ನೆ ಹೇಳಿದೆ, ಇದರಲ್ಲಿ ನಮ್ದು ದೃಷ್ಟಿಕೋನ ಹೇಗಿರ್ಬೇಕು ಅಂದ್ರೆ, ಅಧ್ಯಯನದ ಪರವಾಗಿರುವವರು ಕೆಲವರು, ಅಧ್ಯಯನದ ವಿರುದ್ಧವಾಗಿರುವವರು ಕೆಲವರು. ಅಧ್ಯಯನದ ವಿರುದ್ಧವಾಗಿದ್ದವರು ಕೂಡ ಸ್ತ್ರೀಯರ ಏಳಿಗೆಯನ್ನು ಸಹಿಸದೇ ಇದ್ದವರು ಅಂತ ನಾವು ಅವ್ರ ಬಗ್ಗೆ ಒಂದು ಕೆಟ್ಟ ಇಮೇಜನ್ನ ಮಾಡ್ಕೊಳ್ಳೋದು ಬೇಡ. ಸ್ತ್ರೀಯರು ಅಧ್ಯಯನ ಮಾಡಬಾರ್ದು ಅಂತ ಹೇಳುವವರು ಕೂಡ ಯಾಕೆ ಹೇಳ್ತಾರೆ, ಶಾಸ್ತ್ರದಲ್ಲಿ ಹಾಗೆ ಅವ್ರಿಗೆ ಕಂಡಿದೆ, ಸಂಪ್ರದಾಯ ಅವ್ರಿಗೆ ಹಾಗೆ ಕಂಡಿದೆ, ಅದರಿಂದ ಹೇಳ್ತಾರೆ ಅಷ್ಟೆ. ಆದ್ರಿಂದ ಅಂಥವ್ರನ್ನೇನೋ ಸ್ತ್ರೀಯರಿಗೆ ವಿರೋಧಿಗಳು, ಅವರು ಪ್ರತಿಗಾಮಿಗಳು ಅಂತ ಈಗ ತಿಳ್ಕೋಬೇಕಾಗಿಲ್ಲ. ಸ್ತ್ರೀಯರ ಅಧ್ಯಯನದ ಪರವಾಗಿರುವವರು ಅವರೇನು ದೊಡ್ಡ ಹೀರೋಗಳು, ಚಾಂಪಿಯನ್ಸ್ ಆಫ್ ವಿಮೆನ್ಸ್ ರೈಟ್ಸ್ ಅಂತೇನು ಅವ್ರನ್ನೇನು ನಾವು ಭಾವಿಸ್ಬೇಕಾಗಿಲ್ಲ. ಎಲ್ಲರೂ ತಮ್ಮ ತಮ್ಮ ಕಂಡ ಅಭಿಪ್ರಾಯವನ್ನು ಹೇಳ್ತಾರೆ. ಶಾಸ್ತ್ರ ಬಹಳ ಸೂಕ್ಷ್ಮವಾದ್ದು, ಅಷ್ಟು ಸುಲಭವಾದ ಶಾಸ್ತ್ರವನ್ನು ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅವರವರಿಗೆ ಅವರವ್ರ ಸಂಪ್ರದಾಯವೇ ಮುಖ್ಯ ಆಗಲಿ, ಆ ಪ್ರಕಾರ ಅವರು ನಡ್ಕೋತ ಹೋಗಲಿ. ತಮ್ಮ ಅವ್ರವ್ರ ಮನೆಯಲ್ಲಿನ ಅನುಕೂಲಗಳಿಗೆ ಕಂಡು ಬಂದರೆ ಅವರು ಅಧ್ಯಯನ ಮಾಡಲಿ. ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ಅವ್ರಿಗೆ ಮೂಡಿಸೋಣ ಅಂತ ನಂದು ಆಲೋಚನೆ. ಅನೇಕ ಕಡೆ ಇಂಥ ಆಚರಣೆ ಏನು ಮಾಡಬೇಕು, ಇಂಥದನ್ನ ಕೆಲಸ ಮಾಡಬೇಕು ಅಂತ ಹೀಗೆ ಹೇಳಿದಲ್ಲೆಲ್ಲ ಪುಲ್ಲಿಂಗವೇ ಬಂದಿರ್ತದೆ. ಪುಲ್ಲಿಂಗದಲ್ಲಿ ಹೇಳಿರೋದ್ರಿಂದ ಅದೆಲ್ಲ ಪುರುಷರಿಗೆ ಸಂಬಂಧಪಟ್ಟದ್ದು ಅಧ್ಯಯನ ಅಂತ ಈಗೊಂದು ವಾದ ಮಾಡ್ತಾರೆ. ಅದು ಲಿಂಗ ಅಂತ ಅನ್ನೋದು ಅಲ್ಲಿ ಅವಿವಕ್ಷಿತ, ಪುರುಷ ಅಂತ ಸ್ತ್ರೀ ಅಂತನೂ ಕೂಡ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳುವಂಥ ಕೆಲವೊಂದು ಯಾವುದೋ ಒಂದು ಸಂಗತಿ, ಮತ್ತೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳೋ ಸಂಗತಿ, ಎಷ್ಟೋ ಇಂಥವನ್ನು ತೆಗೆದು ನೋಡಿದರೆ ಸ್ತ್ರೀಯರು ಇವತ್ತು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಯಾವ ಕೆಲವು ಸಂಗತಿಗಳಿವೆ, ವಿವಾದ ಇಲ್ಲದೇ ಇರುವ ಸಂಗತಿಗಳು, ಅಂಥವನ್ನು ಕೆಲವೊಂದು ತೆಗೆದು ನೋಡಿಬಿಟ್ರೆ ಸ್ತ್ರೀಯರು ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳಿರೋದಿಲ್ಲ, ಪ್ರತ್ಯೇಕವಾಗಿ ಹೇಳಿರೋದಿಲ್ಲ. ಅದ್ಯಾವುದೋ ಒಂದು ಕೆಲವು ಕಡೆ ಇಬ್ಬರಿಗೂ ಸಂಬಂಧಪಟ್ಟಂತ ಹೇಳಿದಂಗೆ ಇರ್ತದೆ, ಕೆಲವು ಕಡೆ ಪುಲ್ಲಿಂಗನೇ ಇರ್ತದೆ. ನನಗೀಗ ಅವೆಲ್ಲ ಬಾಯಿಗೇನು ಬರ್ತಾ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂಥದ್ದು ಕೆಲವು ಸಂದರ್ಭಗಳು ಇರ್ತವೆ. ಆದ್ರಿಂದ ಲಿಂಗ ಅಂತ ಅನ್ನೋದು ಅಲ್ಲಿ ಅವಿವಕ್ಷಿತ. ಜೀವ ಸ್ವಭಾವ ಅಂತ ಅನ್ನೋದು ಯಾವತ್ತು ಈ ಥರ ಇರ್ತದೆ, ಆ ಸ್ವಭಾವಕ್ಕೆ ಅನುಗುಣವಾಗಿ ಅವರವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಲಿಂಗ ಅಂತ ಅನ್ನೋದು ಅವಿವಕ್ಷಿತ. ಲಿಂಗ ಪುಲ್ಲಿಂಗ ಇರೋದ್ರಿಂದ ಪುರುಷರಿಗಂತೂ ಹಾಗೆ ಅದಕ್ಕೆ ಕಟ್ಟುನಿಟ್ಟಾಗಿ ಏನಾದ್ರು ನಾವು ಅದನ್ನು ಅನುಸರಿಸ್ಲಿಕ್ಕೆ ಹೋದ್ರೆ ಏಕಾದಶಿ, ಸ್ನಾನ, ಮಡಿಯ ಮೇಲಿಗೆ ಮೊದಲಾದವುಗಳಿಗೂ ಕೂಡ ಕುತ್ತು ಬರೋ ಸಾಧ್ಯತೆ ಇದೆ ಅಂತದನ್ನು ಗಮನಿಸ್ಬೇಕು. ವಾಕ್ಯಗಳು ನನಗೆ ನೆನಪಿಲ್ಲ, ಮುಂದೆ ಯಾವಾಗಾದ್ರೂ ಅದನ್ನು ಹೇಳ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.